Hello students, welcome back to our English class. In this class, let's have some discussion about the most expected question and answers from the lesson The Gentleman of the Jungle. Dear students, ಹಿಂದಿನ 2 ತರಗತಿಗಳಲ್ಲಿ ಈ ಫಸ್ಟ್ ಇಯರ್ PUCಗೆ ಇರತಕ್ಕಂತ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಈ ಪಾಠವನ್ನು ಕುರಿತಾಗಿ ಡಿಸ್ಕಷನ್ ಮಾಡಿದ್ವಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಸ್ಟೋರಿ ಇದೆ, ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ತರಗತಿಯಲ್ಲಿ ಈ ಪಾಠದ ಬಗ್ಗೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರ ಬರಿಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಈ ಕ್ವಶನ್ ಪೇಪರ್ ಡಿಸೈನ್ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಯಾಕೆಂದ್ರೆ ತಾವು ಹೈಸ್ಕೂಲ್ನಲ್ಲಿ ಇದ್ದಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅಲ್ಲಿ ಕ್ವಶನ್ ಪೇಪರ್ ಡಿಸೈನೇ ಬೇರೆ ಇರ್ತದೆ. ಆದರೆ ತಾವು PUCಗೆ ಬಂದಾಗ ಸ್ವಲ್ಪ ಕ್ವಶನ್ ಪೇಪರ್ ಅಲ್ಲಿ ಬದಲಾವಣೆ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಎಕ್ಸಾಮಿನೇಷನ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದನ್ನ ಸ್ವಲ್ಪ ನೋಡಿಕೊಂಡು ಮುಂದೆ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ತಮಗೆ ಗೊತ್ತಿರೋ ಹಾಗೆ ಈ 10th ಸ್ಟ್ಯಾಂಡರ್ಡ್ ಅಲ್ಲಿ 32 ಮಾರ್ಕ್ಸ್ ಈ ಗ್ರಾಮರ್ ಅಥವಾ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾ ಇದ್ರು. ಇನ್ನು 48 ಮಾರ್ಕ್ಸ್ ಈ ಲೆಸನ್ಸ್ ಅಂಡ್ ಪೋಯಮ್ಸ್ ಇಂದ ಕೇಳ್ತಾ ಇದ್ರು. ಆದ್ರೆ ಈ PUC ನಲ್ಲಿ ಈ ಲೆಸನ್ಸ್ ಮತ್ತು ಪೋಯಮ್ಗಳಿಂದ 50 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಹಾಗೆ ಈ ಗ್ರಾಮರ್ ಮತ್ತೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ 50 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಇವಾಗ ನಾವು ಪಾಠ ಪೋಯಮ್ಗಳ ಬಗ್ಗೆ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಎಷ್ಟು ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಈ ಲೆಸನ್ಸ್ ಮತ್ತೆ ಪೋಯಮ್ಗಳಿಂದ 50 ಅಂಕಗಳ ಪ್ರಶ್ನೆಗಳನ್ನ ಕೊಡೋದಾದ್ರೆ ಅದರಲ್ಲಿ ಫಸ್ಟ್ ಮೇನಲ್ಲಿ 12 ಪ್ರಶ್ನೆಗಳು 1 ಮಾರ್ಕ್ಸ್ ಕ್ವಶನ್ಗೆ ಇರ್ತವೆ. ಅಂದ್ರೆ ತುಂಬಾ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ಗಳನ್ನ ಬರೆಯೋದು, ಒಂದು ಸೆಂಟೆನ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ವರ್ಡ್ ಇರ್ಬೋದು ಅಥವಾ ಒಂದು ಪ್ರೇಸ್ ಇರ್ಬೋದು, ಅಷ್ಟು ಶಾರ್ಟ್ ಆಗಿರ್ತಕ್ಕಂಥ 12 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 12 ಪ್ರಶ್ನೆಗಳು ಕೂಡ ಕಂಪಲ್ಸರಿ, ಇಲ್ಲಿ ಚಾಯ್ಸ್ ಇರಲ್ಲ. 12 ಪ್ರಶ್ನೆಗಳಿಗೂ ಕೂಡ ತಾವು ಆನ್ಸರ್ ಮಾಡಬೇಕು. ಇವುಗಳಿಗೆ 12 ಮಾರ್ಕ್ಸ್ ತಮಗೆ ಸಿಗುತ್ತೆ. ಇದಾದ್ಮೇಲೆ ಸೆಕೆಂಡ್ ಮೇನಲ್ಲಿ 4 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ. ತಾವು 10th ಸ್ಟ್ಯಾಂಡರ್ಡ್ ಇದ್ದಾಗ 1 ಅಥವಾ 2 ಮಾತ್ರ 4 ಮಾರ್ಕ್ಸ್ ಕ್ವಶನ್ ಕೊಡ್ತಾ ಇದ್ರು. ಆದರೆ ಇಲ್ಲಿ 10 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಇಲ್ಲಿ ತಮಗೆ ಚಾಯ್ಸ್ ಇರುತ್ತೆ. ಈ 10 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ನ ಮಾಡಬೇಕಾಗಿರ್ತದೆ. ಸೊ ಇಲ್ಲಿ ತಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರ್ದಂಗೆ ಒಂದೊಂದು 4 ಮಾರ್ಕ್ಸ್ಗೆ ಒಂದೊಂದು ಪೇಜ್ ಆನ್ಸರ್ನ ಬರಿತಾ ಹೋಗ್ಬಿಟ್ರೆ ಟೈಮ್ ಶಾರ್ಟೇಜ್ ಆಗುತ್ತೆ. ಯಾಕೆ ಅಂದರೆ 8 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿರ್ತದೆ. ಹಾಗಾದ್ರೆ ಈ 4 ಮಾರ್ಕ್ಸ್ಗೆ ಎಷ್ಟು ಬರಿಬೇಕಂತಕ್ಕಂಥ ಕನ್ಫ್ಯೂಷನ್ ತಮಗಿರುತ್ತೆ. ಅಟ್ಲೀಸ್ಟ್ ಒಂದು ಹಾಫ್ ಪೇಜಲ್ಲಿ ಬರೆದ್ಬಿಟ್ರೆ ಸಾಕು, ಅದು 4 ಮಾರ್ಕ್ಸ್ ಕ್ವಶನ್ಗೆ ಸಾಕಾಗತ್ತೆ. ಇನ್ನು ಇದಾದ್ಮೇಲೆ ಥರ್ಡ್ ಮೇನಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ. ಅಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ತಾವು ಆನ್ಸರ್ ಬರಿಬೇಕಾಗಿರ್ತದೆ. ಇದು 6 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ತಾವು ಜಾಸ್ತಿ ಅಂದರೆ 1 ಪೇಜ್ ಅಷ್ಟು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಅವಾಗ ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ತಮಗೀಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಬೇರೆ ಕ್ಲಾಸಲ್ಲಿ ಗ್ರಾಮರ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ಲೆಸನ್ಸ್ ಅಂಡ್ ಪೋಯಮ್ಗಳ ಬಗ್ಗೆ 50 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳ್ತಾರೆ. ಅದು ಹೇಗೆ ಅಂತಂದ್ರೆ 12 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 8 ಕ್ವಶನ್ಗಳು 4 ಮಾರ್ಕ್ಸ್ ಕ್ವಶನ್ಗೆ ಬರಿಬೇಕಾಗತ್ತೆ. ಇನ್ನು 6 ಮಾರ್ಕ್ಸ್ಗೆ 1 ಪ್ರಶ್ನೆಗೆ ತಾವು ಆನ್ಸರ್ ಮಾಡಬೇಕಾಗತ್ತೆ. ಹೀಗೆ ಟೋಟಲಿ 50 ಮಾರ್ಕ್ಸ್ಗೆ ತಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಈಗ ಪ್ರತಿಯೊಂದು ಪೋಯಮ್ ಇರ್ಬೋದು ಅಥವಾ ಪ್ರತಿಯೊಂದು ಲೆಸನ್ಸ್ ಇರ್ಬೋದು, ಅವುಗಳ ಬಗ್ಗೆ ತಾವು ಎಕ್ಸಾಮಿನೇಷನ್ಗೆ ಅಂತ ಪ್ರಿಪೇರ್ ಆಗುವಾಗ ಈ ರೀತಿ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಓದ್ತಾ ಹೋಗಿ, ತುಂಬಾ ಈಸಿ ಆಗುತ್ತೆ. ಹೈಸ್ಕೂಲ್ನಲ್ಲಿ ಕೇಳಿದಂಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ಗಳನ್ನ ಅಂದ್ರೆ ಸಂದರ್ಭ ಸಹಿತ ವಿವರಿಸಿ ಅಂತೆಲ್ಲ ಪ್ರಶ್ನೆ ಕೇಳಿರ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ಬರಲ್ಲ. ಇಲ್ಲಿ ಇರೋದು 1 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಮತ್ತೆ 6 ಮಾರ್ಕ್ಸ್ ಕ್ವಶನ್ ಮಾತ್ರ. ಯಾವುದೇ ಪೋಯಮ್ ಇರಲಿ ಅಥವಾ ಯಾವುದೇ ಲೆಸನ್ ಇರಲಿ, ಅವುಗಳಲ್ಲಿ ಈ ತರದ ಕ್ವಶನ್ಗಳಿಗೆ ಮಾತ್ರ ತಾವು ಪ್ರಿಪೇರ್ ಆಗೋದಕ್ಕೆ ರೆಡಿ ಆಗಬೇಕು ಅಂತ ಹೇಳ್ತಾ ಇವಾಗ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಈ ಪಾಠದಿಂದ ಫಸ್ಟ್ ಮೇನಲ್ಲಿ ಬರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಅಲ್ಲಿ ಕ್ವಶನ್ ಈ ರೀತಿಯಾಗಿ ಕೇಳಿರ್ತಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಎ ಪ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಕೇಳಿರ್ತಾರೆ. ಅಂದ್ರೆ ತುಂಬಾ ಶಾರ್ಟ್ ಆಗಿ ಆನ್ಸರ್ನ ಬರಿಬೇಕಾಗಿರ್ತದೆ. ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಮಾತ್ರ ಇರೋದ್ರಿಂದ ತಾವು ತುಂಬಾ ಜಾಸ್ತಿ ಬರಿತಾ ಕೂತ್ಕೊಂಡ್ರೆ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ.
ಇರುತ್ತೆ. ನೀವು ಎಷ್ಟೇ ಬರೆದ್ರೂ ಕೂಡ ಅದಕ್ಕೆ ಒಂದೇ ಅಂಕ ಇರೋದ್ರಿಂದ ಒಂದು ವಾಕ್ಯದಲ್ಲಿ ಬರಿಬೋದು, ಒಂದು ವರ್ಡಲ್ಲಿ ಬರಿಬೋದು, ಅಥವಾ ಒಂದು ಫ್ರೇಸಲ್ಲಿ ಕೂಡ ತಾವು ಆನ್ಸರ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಈ ಪಾಠದಿಂದ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು ನೋಡಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ವೇರ್ ಹ್ಯಾಡ್ ದ ಮ್ಯಾನ್ ಬಿಲ್ಟ್ ಹಿಸ್ ಹಟ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಈ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅನ್ನೋ ಈ ಪಾಠದಲ್ಲಿ ಮನುಷ್ಯ ಒಂದು ಗುಡಿಸಲನ್ನ ಕಟ್ಕೊಂಡಿರ್ತಾನೆ. ಆ ಗುಡಿಸಲನ್ನ ಎಲ್ಲಿ ಕಟ್ಕೊಂಡಿರ್ತಾನೆ ಅಂತ ಪ್ರಶ್ನೆ. ತುಂಬ ಶಾರ್ಟ್ ಆಗಿ ಆನ್ಸರ್ ಮಾಡಬೇಕು. ಹೇಗೆ ಆನ್ಸರ್ ಮಾಡ್ಬೋದು ನೋಡಿ. ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಈ ಕಾಡಿನ ಒಂದು ಅಂಚಿನಲ್ಲಿ, ಒಂದು ಮೂಲೆಯಲ್ಲಿ ಈ ಮನುಷ್ಯ ಒಂದು ಗುಡಿಸಲನ್ನು ಕಟ್ಕೊಂಡಿದ್ದ ಅಂತ ತಾವು ಆನ್ಸರ್ನ ಬರಿಬೇಕು. ಇಷ್ಟು ಬರೆದ್ಬಿಟ್ರೆ ಸಾಕು, ತಮಗೆ ಈಸಿಯಾಗಿ 1 ಮಾರ್ಕ್ಸ್ ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ. ಹೂ ಮೇಡ್ ದ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಈ ಪಾಠದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಅವನ ಜೊತೆಗೆ ಒಂದು ಪ್ರಾಣಿ ಫ್ರೆಂಡ್ಶಿಪ್ ಮಾಡುತ್ತೆ. ಅದು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಈಸಿ ಪ್ರಶ್ನೆ, ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ದ ಎಲಿಫೆಂಟ್ ಅಲ್ವಾ. ಒಂದು ಆನೆ ಬಂದ್ಬಿಟ್ಟು ಈ ಮನುಷ್ಯನ ಜೊತೆಗೆ ಫ್ರೆಂಡ್ಶಿಪ್ ಮಾಡುತ್ತೆ. ಅವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ. ದ ಎಲಿಫೆಂಟ್ ಇಂಟೆಂಡೆಡ್ ಟು ಪ್ರೊಟೆಕ್ಟ್ ಹಿಸ್ ಡೆಲಿಕೇಟ್ ಸ್ಕಿನ್ ಫ್ರಾಮ್ ಡ್ಯಾಶ್ ಅಂತ ಕೇಳಿದರೆ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಕೂಡ ಕೆಲವೊಂದು ಕೇಳ್ಬೋದು. ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳ್ಬೋದು, ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಬೋದು. ತುಂಬ ಶಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇರ್ತವೆ. ಇಲ್ಲಿ ಕ್ವಶನ್ ಕೇಳಿದರೆ, ಆನೆ ಯಾವುದರಿಂದ ತನ್ನ ಸೂಕ್ಷ್ಮವಾದ ಚರ್ಮವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ, ಹೇಲ್ ಸ್ಟಾರ್ಮ್. ಅಂದರೆ ಈ ಆಲೆಕಲ್ಲು ಮಳೆ ಅಂತ ಕರಿತೀವಲ್ಲ, ಆ ಮಳೆಯಿಂದ ತನ್ನ ಡೆಲಿಕೇಟ್ ಸ್ಕಿನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಅದು ಮನುಷ್ಯನ ಗುಡಿಸಲಿನೊಳಗೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅಂತ ತಾವು ಆನ್ಸರ್ನ ಹೀಗೆ ಒಂದೇ ವರ್ಡಲ್ಲಿ ಮಾಡಿಬಿಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ವಾಟ್ ಫೇವರ್ ಡಿಡ್ ದ ಎಲಿಫೆಂಟ್ ಆಸ್ಕ್ ದ ಮ್ಯಾನ್ ಆನ್ ಎ ರೇನಿ ಡೇ. ತಾವು ಪಾಠದಲ್ಲಿ ಕೇಳಿದ್ದೀರಾ, ಈ ಆನೆ ಮತ್ತು ಮನುಷ್ಯ ಫ್ರೆಂಡ್ಸ್ ಆಗಿರ್ತಾರೆ. ಒಂದಿನ ಮಳೆ ಬರುವಾಗ ಆನೆ ಬಂದ್ಬಿಟ್ಟು ಆ ಮನುಷ್ಯನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ಒಂದು ಹೆಲ್ಪನ್ನು ಕೇಳುತ್ತೆ. ಅದು ಏನು ಅಂತ ಪ್ರಶ್ನೆ ಇಲ್ಲಿ. ಇದಕ್ಕೆ ಹೇಗೆ ಆನ್ಸರ್ ಬರಿಬೋದು ನೋಡಿ. ಆನ್ ಎ ರೇನಿ ಡೇ ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ದ ಮ್ಯಾನ್. ಒಂದಿನ ಮಳೆ ಬರಬೇಕಾದ್ರೆ ಈ ಆನೆ ಅದರ ಫ್ರೆಂಡ್ ಆಗಿರ್ತಕ್ಕಂಥ ಮನುಷ್ಯನ ಹತ್ರ ಹೋಗುತ್ತೆ. ಹೂ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಆ ಕಾಡಿನ ಒಂದು ಅಂಚಿನಲ್ಲಿ ಅವನು ಗುಡಿಸ್ಲಾಗ ಕಟ್ಕೊಂಡಿರ್ತಾನೆ. ಆ್ಯಂಡ್ ಪ್ಲೀಡೆಡ್, ಅವನ ಹತ್ರ ಕೇಳ್ಕೊಳ್ಳುತ್ತೆ, ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ. ಏನಂತ? ಅಲೋ ಹಿಮ್ ಟು ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್. ಈ ಆನೆ ತನ್ನ ಟ್ರಂಕ್ ಅಂದರೆ ಸೊಂಡ್ಲನ್ನು ಆ ಗುಡಿಸಲಿನಲ್ಲಿ ಇಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಮನುಷ್ಯನ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ. ಯಾಕೆ ಆ ಗುಡಿಸಲಿನಲ್ಲಿ ಸೊಂಡ್ಲನ್ನು ಇಡೋದಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ? ಟು ಸೇವ್ ಹಿಮ್ ಫ್ರಾಮ್ ದ ಟೊರೆನ್ಷಿಯಲ್ ರೇನ್. ತುಂಬ ಧಾರಾಕಾರವಾಗಿ ಏನು ಮಳೆ ಬರ್ತಾ ಇತ್ತು, ಅದರಿಂದ ಸೊಂಡ್ಲನ್ನು ರಕ್ಷಿಸಿಕೊಳ್ಳೋದಕ್ಕೆ ಅವನು ಗುಡಿಸಲಿನಲ್ಲಿ ಸೊಂಡ್ಲನ್ನು ಇಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ರಿಕ್ವೆಸ್ಟ್ ಮಾಡಿಕೊಳ್ತಾ ಇರ್ತದೆ. ಇದು ತಮಗೆ ಸ್ವಲ್ಪ ಲಾಂಗ್ ಆನ್ಸರ್ ಆಯಿತು ಅಂತಂದರೆ ನೀವು ಈಸಿಯಾಗಿ ಶಾರ್ಟಾಗಿ ಇಷ್ಟೇ ಕೂಡ ಬರಿಬೋದು. ದ ಎಲಿಫೆಂಟ್ pleaded to allow him to put his trunk inside the hut to save him from the torrential rain ಅಂತ ಬರೆದ್ರು ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ. ಹೌ ಡಿಡ್ ದ ಎಲಿಫೆಂಟ್ ಸ್ನೀಕ್ ಇನ್ ಟು ದ ಮ್ಯಾನ್ಸ್ ಹಟ್. ತಮಗೆಲ್ಲ ಸ್ಟೋರಿ ಗೊತ್ತಿದೆ. ಆನೆ ಬಂದು ಮನುಷ್ಯನ ಹತ್ರ ತನ್ನ ಸೊಂಡ್ಲನ್ನು ಇಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಡುವಂಥ ರಿಕ್ವೆಸ್ಟ್ ಮಾಡ್ಕೊಂಡಿರ್ತದೆ. ಆದರೆ ಸೊಂಡ್ಲನ್ನು ಮಾತ್ರ ಅಲ್ಲಿ ಗುಡಿಸಲಿನೊಳಗಿಟ್ಟು ಅದು ಸುಮ್ಮನೆ ಇರಲ್ಲ, ನಿಧಾನಕ್ಕೆ ಗುಡಿಸಲಿನೊಳಗೆ ಸೇರ್ಕೊಂಡು ಬಿಡುತ್ತೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ, ಹೇಗೆ ಆ ಆನೆ ಆ ಗುಡಿಸಲಿನೊಳಗೆ ನುಸಿಳ್ಕೊಂಡು ಹೋಗುತ್ತೆ ಅಂತ ಪ್ರಶ್ನೆ. ಹೇಗೆ ಆನ್ಸರ್ ಬರಿಬೋದು ನೋಡಿ. ಆಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್. ಆ ಮನುಷ್ಯ ಅವಕಾಶ ಮಾಡಿ ಕೊಟ್ಟ ತಕ್ಷಣ ಆನೆ ತನ್ನ ಸೊಂಡನ್ನು ಗುಡಿಸಲಿನೊಳಗಿಡುತ್ತೆ. ಅದಾದ ತಕ್ಷಣ ಏನು ಮಾಡುತ್ತೆ? ಹಿ ಸ್ಲೋಲಿ ಪುಷ್ಡ್ ಹಿಸ್ ಹೆಡ್ ಇನ್ಸೈಡ್. ಸೊಂಡ್ಲನ್ನು ಇಟ್ಟಾದಮೇಲೆ ನಿಧಾನಕ್ಕೆ ತನ್ನ ತಲೆಯನ್ನು ಕೂಡ ಆ ಗುಡಿಸಲಿನೊಳಗೆ ಸೇರಿಸಿಬಿಡುತ್ತೆ. ಆ್ಯಂಡ್ ದೆನ್ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ತಾನು ಸಂಪೂರ್ಣವಾಗಿ ಆ ಗುಡಿಸಲಿನೊಳಗೆ ಸೇರಿಕೊಂಡು ಈ ಮನುಷ್ಯನನ್ನೇ ಮಳೆಯಲ್ಲಿ ಆಚೆಗೆ ಎಸೆದು ಬಿಡುತ್ತೆ. ಆ್ಯಂಡ್ ಲೇ ಡೌನ್ ಕಂಫರ್ಟೇಬಲಿ ಇನ್ಸೈಡ್. ಮನುಷ್ಯನನ್ನು ಹೊರಗೆ ಹಾಕಿಬಿಟ್ಟು ತಾನು ಬೆಚ್ಚಗೆ ಆ ಗುಡಿಸಲಲ್ಲಿ ಕುತ್ಕೊಳ್ಳುತ್ತೆ. ಸೊ ಹೀಗೆ ತಾವು ಆನ್ಸರ್ನ ಬರಿಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಹೂ ಕಮೆಂಡೆಡ್ ದ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಇನ್ ದ ಫೇಬಲ್. ಈ ಒಂದು ಸ್ಟೋರಿನಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡೋದಕ್ಕೆ ಯಾರು ಆರ್ಡರ್ ಮಾಡ್ತಾರೆ ಅಂತ ಪ್ರಶ್ನೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆನ್ಸರ್ ಈಸ್ ದ ಲಯನ್. ಆ ಕಾಡಿನ ರಾಜ ಆಗಿರ್ತಕ್ಕಂಥ ಸಿಂಹ ತನ್ನ ಮಂತ್ರಿಗಳಿಗೆ ಆಜ್ಞೆ ಮಾಡುತ್ತೆ. ಈ ಮನುಷ್ಯ ಮತ್ತು ಆನೆ ಮಧ್ಯಕ್ಕೆ ಏನು ಸಮಸ್ಯೆ ಉಂಟಾಗಿರ್ತದೆ ಇದನ್ನು ಬಗೆಹರಿಸೋದಕ್ಕೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡಿ ಅಂತ ಆ ಸಿಂಹ ಆರ್ಡರ್ ಮಾಡಿರುತ್ತೆ.
ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೌ ಡಿಡ್ ದ ಲಯನ್ ಡಿಸೈಡ್ ಟು ಸಾಲ್ವ್ ದ ಪ್ರಾಬ್ಲಮ್? ಈ ಮನುಷ್ಯ ಮತ್ತೆ ಆನೆ ಮಧ್ಯಕ್ಕೆ ಏನು ಪ್ರಾಬ್ಲಮ್ ಉಂಟಾಗಿತ್ತು, ಸಮಸ್ಯೆ ಉಂಟಾಗಿತ್ತು, ಅದನ್ನು ಸಿಂಹ ಹೇಗೆ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ನ ಹೇಗೆ ಮಾಡ್ಬೋದು ನೋಡಿ, ದ ಲಯನ್ ಕಮಾಂಡೆಡ್ ಹಿಸ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಟು ಸಾಲ್ವ್ ದ ಪ್ರಾಬ್ಲಮ್. ತನ್ನ ಮಂತ್ರಿಗಳಿಗೆ ಆ ಸಿಂಹ ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡೋದಕ್ಕೆ ಆಜ್ಞೆ ಮಾಡುತ್ತೆ. ಹೀಗೆ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ನಿರ್ಧಾರ ಮಾಡುತ್ತೆ ಅಂತ ಬರಿಬಹುದು. ತಮಗೆ ಇದು ಲಾಂಗ್ ಆಗುತ್ತೆ ಅಂತಂದ್ರೆ ತುಂಬಾ ಶಾರ್ಟ್ ಆಗಿ ಹೇಗೆ ಬರಿಬಹುದು, ದ ಲಯನ್ ಅಪಾಯಿಂಟೆಡ್ ಎ ಕಮಿಷನ್ ಆಫ್ ಎನ್ಕ್ವೈರಿ. ಇಷ್ಟು ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಹೂ ಆರ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ? ಈ ಪ್ರಶ್ನೆನ ಮತ್ತೆ ಕೇಳ್ತಾ ಇದ್ದಾರೆ. ಇಲ್ಲಿ ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಚೇರ್ಮನ್ ಯಾರಾಗಿದ್ರು ಅಂತ ಕೇಳ್ತಾ ಇದ್ದಾರೆ, ಸೆಕ್ರೆಟರಿ ಯಾರಾಗಿದ್ರು ಅಂತ ಕೇಳ್ತಾ ಇದ್ದಾರೆ. ಎಕ್ಸಾಮಲ್ಲಿ ಹೀಗೂ ಕೇಳ್ಬೋದು, ಅಥವಾ ಹೂ ವಾಸ್ ದ ಚೇರ್ಮನ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ ಇಷ್ಟೇ ಕೇಳ್ಬೋದು, ಅಥವಾ ಸೆಕ್ರೆಟರಿ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ ಇಷ್ಟೇ ಕೇಳ್ಬೋದು. ತಾವು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಕಮಿಷನ್ ಆಫ್ ಎನ್ಕ್ವೈರಿ ತುಂಬಾ ಕಾಡು ಪ್ರಾಣಿಗಳಿರ್ತವೆ. ಆದರೆ ಆ ಕಮಿಷನ್ ಆಫ್ ಎನ್ಕ್ವೈರಿಗೆ ಚೇರ್ಮನ್ ಆಗಿ ಮಿಸ್ಟರ್ ಫಾಕ್ಸ್ ಅಂದ್ರೆ ನರಿ ಆಯ್ಕೆ ಆಗುತ್ತೆ. ಹಾಗೇನೆ ಸೆಕ್ರೆಟರಿ ಆಗಿ ಮಿಸ್ಟರ್ ಲಿಯೋಪಾರ್ಡ್ ಆಯ್ಕೆ ಆಗುತ್ತೆ ಅನ್ನೋದನ್ನ ತಾವು ಮರಿಬಾರ್ದು, ನೆನ್ಪಿಟ್ಕೊಳ್ಳಿ. ಕನ್ಫ್ಯೂಸ್ ಮಾಡಿಕೊಂಡು ರಾಂಗ್ ಆಗಿರ್ತಕ್ಕಂಥ ಆನ್ಸರ್ನ ಬರೆಯೋಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ, ಡ್ಯಾಶ್ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ ಆಫ್ ಜಂಗಲ್? ಈ ಕಾಡಿನ ಸಾಮ್ರಾಜ್ಯದಲ್ಲಿ ಸಿಂಹ ರಾಜ ಆಗಿರ್ತದೆ. ಹಾಗಾದರೆ ಅಲ್ಲಿ ಮಂತ್ರಿ ಯಾರಾಗಿರ್ತಾರೆ ಅಂತ ಪ್ರಶ್ನೆ ಆ ಪಾಠದಲ್ಲಿ ಬರುತ್ತೆ. ದ ಎಲಿಫೆಂಟ್, ಆನೆನೇ ಆ ಕಾಡಿನ ಸಾಮ್ರಾಜ್ಯದ ಮಂತ್ರಿ ಅಂತ ಆ ಪಾಠದಲ್ಲಿ ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಾಟ್ ಡಿಡ್ ಲಯನ್ ವಾಂಟೆಡ್ ಟು ಹ್ಯಾವ್ ಇನ್ ಹಿಸ್ ಕಿಂಗ್ಡಮ್? ಕಾಡಿನ ರಾಜ ಆಗಿರ್ತಕ್ಕಂಥ ಸಿಂಹ ತನ್ನ ಸಾಮ್ರಾಜ್ಯದಲ್ಲಿ ಏನಿರಬೇಕು ಅಂತ ಬಯಸ್ತಾ ಇತ್ತು ಅಂತ ಪ್ರಶ್ನೆ ಆ ಪಾಠ ಮಾಡುವಾಗ ಕೂಡ ನಾನು ಹೇಳಿದ್ದೆ. ಈ ಪ್ರಶ್ನೆನ ಮತ್ತೆ ಕೇಳ್ತಾ ಇದ್ದಾರೆ. ಆನ್ಸರ್ ಈಸ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ. ಆ ಕಾಡಿನ ರಾಜ ಸಿಂಹ ತನ್ನ ಸಾಮ್ರಾಜ್ಯದಲ್ಲಿ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂದರೆ ಶಾಂತಿ ಮತ್ತು ಸ್ಥಿರತೆ ಇರಬೇಕು ಅಂತ ಬಯಸ್ತಾ ಇತ್ತು ಅಂತ ತಾವು ಆನ್ಸರ್ನ ಮಾಡಬೇಕು. ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ, ಮೆನ್ಷನ್ ದ ಮೆಂಬರ್ಸ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ. ಏನು ಆ ಕಮಿಷನ್ ಆಫ್ ಎನ್ಕ್ವೈರಿ ಇತ್ತು ಅದರಲ್ಲಿ ಯಾರ್ಯಾರು ಸದಸ್ಯರಿದ್ರು, ಯಾರ್ಯಾರು ಮೆಂಬರ್ಸ್ ಇದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕೇಳ್ಬೋದು, ಅಥವಾ ಮೆನ್ಷನ್ ಎನಿ ಒನ್ ಆಫ್ ದ ಮೆಂಬರ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಕೂಡ ಕೇಳ್ಬೋದು. ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಯಾವ್ಯಾವ ಪ್ರಾಣಿಗಳಿದ್ವು ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆನ್ಸರ್ ಇದೆ, ಮಿಸ್ಟರ್ ರಿನೋಸಾರಸ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಎಲಿಗೇಟರ್, ದ ರೈಟ್ ಆನರೇಬಲ್ ಮಿಸ್ಟರ್ ಫಾಕ್ಸ್ ಆ್ಯಂಡ್ ಮಿಸ್ಟರ್ ಲಿಯೋಪಾರ್ಡ್. ಇಷ್ಟು ಪ್ರಾಣಿಗಳು ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಇರ್ತವೆ. ಈ ಎಲ್ಲ ಪ್ರಾಣಿಗಳ ಹೆಸರನ್ನು ಕೇಳ್ಬೋದು, ಅಥವಾ ಯಾರ್ದಾದ್ರೂ ಒಬ್ಬರು ಅಥವಾ ಇಬ್ಬರು ಹೆಸರನ್ನು ಹೇಳಿ ಅಂತ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ತುಂಬ ಈಸಿ ಪ್ರಶ್ನೆ ಇದು, ನೆನ್ಪಿಟ್ಕೊಂಡು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, whom did the Mr. ಹೈನಾ ಸಪೋರ್ಟ್? ಆ ಕಮಿಷನ್ ಆಫ್ ಎನ್ಕ್ವೈರಿ ಈ ಸಾಕ್ಷಿಗಳನ್ನೆಲ್ಲ ವಿಚಾರಣೆ ಮಾಡಬೇಕಾದ್ರೆ ಆನೆಯ ಹೇಳಿಕೆಯನ್ನು ಪಡೆದುಕೊಂಡು ಆದಮೇಲೆ ಕೆಲವೊಂದು ಪ್ರಾಣಿಗಳನ್ನೆಲ್ಲ ಕರೆದುಬಿಟ್ಟು ಸಾಕ್ಷಿಗಳನ್ನ ಕೇಳ್ತಾ ಇರ್ತದೆ. ಅವಾಗ ಈ ಹೈನಾ ಬಂದ್ಬಿಟ್ಟು ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಥವಾ ಯಾರ ಪರವಾಗಿ ಸಾಕ್ಷಿಯನ್ನು ಹೇಳುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ಈಸ್ ದ ಎಲಿಫೆಂಟ್. ಆ ಯಾವ ಪ್ರಾಣಿಗಳು ಕೂಡ ಮನುಷ್ಯನಿಗೆ ಸಪೋರ್ಟ್ ಮಾಡಲ್ಲ, ಆ ಎಲ್ಲ ಪ್ರಾಣಿಗಳು ಕೂಡ ಆನೆಗೆನೆ ಸಪೋರ್ಟ್ ಮಾಡ್ತವೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ, ಹೂ ಹ್ಯಾಡ್ ಅರೇಂಜ್ ದ ಡಿಲಿಷಿಯಸ್ ಮೀಲ್ ಫಾರ್ ಎನ್ಕ್ವೈರಿ ಕಮಿಷನ್? ಈ ಮನುಷ್ಯ ಮತ್ತು ಆನೆ ಮಧ್ಯಕ್ಕೆ ಸಮಸ್ಯೆ ಉಂಟಾಗಿತ್ತು, ಅದನ್ನು ಬಗೆಹರಿಸೋದಕ್ಕೆ ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡಿದರು. ಅದು ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೂತ್ಕೊಂಡಾಗ, ವಿಚಾರಣೆ ಮಾಡೋಕ್ಕೆ ಕೂತ್ಕೊಂಡಾಗ ಅವರೆಲ್ಲರಿಗೂ ಕೂಡ ಔತಣಕೂಟವನ್ನು ಏರ್ಪಡಿಸಿದ್ರು, ಚೆನ್ನಾಗಿರೋ ಊಟದ ವ್ಯವಸ್ಥೆ ಮಾಡಿದ್ರು. ಯಾರು ಆ ವ್ಯವಸ್ಥೆ ಮಾಡಿದ್ರು ಅಂತ ಪ್ರಶ್ನೆ. ಆನ್ಸರ್ ಈಸ್ ದ ರೈಟ್ ಆನರೇಬಲ್ ಮಿಸ್ಟರ್ ಎಲಿಫೆಂಟ್. ಇಷ್ಟೆಲ್ಲ ಬರೆಯೋ ಬದಲಾಗಿ ದ ಎಲಿಫೆಂಟ್ ಅಂತ ಬರೆದ್ರೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ, ತಮಗೆ ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಾಟ್ ಕೈಂಡ್ ಆಫ್ ಜಜ್ಮೆಂಟ್ ಡಿಡ್ ದ ಮ್ಯಾನ್ ಎಕ್ಸ್ಪೆಕ್ಟ್? ಈ ಎನ್ಕ್ವೈರಿ ಕಮಿಷನಿಂದ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗಬಹುದು ಅಂತ ಮನುಷ್ಯ ನಿರೀಕ್ಷೆ ಮಾಡ್ತಾ ಇದ್ದ ಅಂತ ಪ್ರಶ್ನೆ. ಹೇಗೆ ಆನ್ಸರ್ ಮಾಡ್ಬೋದು ನೋಡಿ, ದ ಮ್ಯಾನ್ ಎಕ್ಸ್ಪೆಕ್ಟೆಡ್ ದ ಜಜ್ಮೆಂಟ್ ಟು ಬಿ ಇನ್ ಹೀಸ್ ಫೇವರ್. ಆ ಗುಡಿಸಲು ತಂದೇನೆ, ಸೊ ಈ ಎನ್ಕ್ವೈರಿ ಕಮಿಷನಿಂದ ತನ್ನ ಪರವಾಗಿನೇ ನ್ಯಾಯ ತೀರ್ಪು ಬರುತ್ತೆ ಅಂತ ಆ ಮನುಷ್ಯ ನಿರೀಕ್ಷೆ ಮಾಡಿದ್ದ. ಆ್ಯಂಡ್ ಬಿಲೀವ್ಡ್ ದ್ಯಾಟ್ ದ ಹಟ್ ವುಡ್ ನ್ಯಾಚುರಲಿ ಬಿ ರಿಟರ್ನ್ ಟು ಹಿಮ್. ನ್ಯಾಯ ತನ್ನ ಪರವಾಗಿನೇ ಬರ್ತದೆ, ಆ ಗುಡಿಸಲು ಮತ್ತೆ ನನಗೆ ವಾಪಸ್ ಸಿಗತ್ತೆ ಅಂತ ಆ ಮನುಷ್ಯ ನಿರೀಕ್ಷೆ ಇಟ್ಕೊಂಡಿದ್ದ.
ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ವೈ ವಾಸ್ ದ ಮ್ಯಾನ್ ಅನ್ಹ್ಯಾಪಿ ವಿತ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಏನು ಆ ಸಿಂಹ ಆಜ್ಞೆ ಮಾಡಿದ ಮೇಲೆ ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡಿದ್ರು, ಅದರಲ್ಲಿರ್ತಕ್ಕಂಥ ಮೆಂಬರ್ಸನ್ನು ನೋಡಿದಾಗ ಈ ಮನುಷ್ಯನಿಗೆ ಸಮಾಧಾನ ಆಗಲ್ಲ, ಪ್ರತಿಭಟನೆ ಮಾಡ್ತಾನೆ, ವಿರೋಧ ಮಾಡ್ತಾನೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ನ ಹೇಗೆ ಬರಿಬೋದು ನೋಡಿ. ದ ಮ್ಯಾನ್ ವಾಸ್ ಅನ್ಹ್ಯಾಪಿ ವಿತ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಬಿಕಾಸ್ ನೋ ಮೆಂಬರ್ಸ್ ಫ್ರಮ್ ಮ್ಯಾನ್ಸ್ ಸೈಡ್ ವಾಸ್ ಇನ್ಕ್ಲೂಡೆಡ್ ಇನ್ ಇಟ್. ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಎಲ್ಲ ಕಾಡು ಪ್ರಾಣಿಗಳೇ ಇದ್ವು, ಆದರೆ ಈ ಮನುಷ್ಯನ ಸೈಡಿಂದ ಒಬ್ಬ ಮನುಷ್ಯನು ಕೂಡ ಅದರಲ್ಲಿ ಸೇರಿಸಿಕೊಂಡಿರಲಿಲ್ಲ. ಅದಕ್ಕೇನೆ ಈ ಮನುಷ್ಯ ವಿರೋಧ ಮಾಡ್ತಾನೆ. ಎಲ್ಲ ಪ್ರಾಣಿಗಳು ಸೇರಿಕೊಂಡಾದ್ಮೇಲೆ ನನ್ನ ಪರವಾಗಿ ನ್ಯಾಯ ಹೆಂಗೆ ಬರೋಕ್ಕೆ ಸಾಧ್ಯ, ನನ್ನ ಪರವಾಗಿ ಯಾರನ್ನಾರು ಒಬ್ಬರನ್ನ ಮನುಷ್ಯನಾದರೂ ಕೂಡ ಅದರಲ್ಲಿ ಸೇರಿಸ್ಕೊಳ್ಬೇಕು ಅಂತ ಇವನು ಆಸೆ ಪಡ್ತಾ ಇರ್ತಾನೆ. ಆದರೆ ಈ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಬರೀ ಕಾಡು ಪ್ರಾಣಿಗಳು ಮಾತ್ರ ಸೇರ್ಕೊಂಡಿರ್ತವೆ. ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ. ವೈ ವಾಸ್ ದ ಮ್ಯಾನ್ ಟೋಲ್ಡ್ ದ್ಯಾಟ್ ಓನ್ಲಿ ಜಂಗಲ್ ಎನಿಮಲ್ಸ್ ವುಡ್ ಬಿ ಆನ್ ದ ಜಂಗಲ್ ಕಮಿಷನ್. ಈ ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಹೋಗಬೇಡಿ, ತುಂಬ ಈಸಿಯಾಗಿ ಕೇಳೋದಾದರೆ ಈ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಮನುಷ್ಯನನ್ನು ಸೇರಿಸಿಕೊಳ್ಳಲ್ಲ ಅಂತ ಹೇಳ್ತವೆ ಪ್ರಾಣಿಗಳು. ಯಾಕೆ ಅಂತ ಕಾರಣ ಕೊಡ್ತವೆ, ಅದನ್ನು ತಾವಿಲ್ಲಿ ಬರಿಬೇಕಾಗತ್ತೆ. ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಮನುಷ್ಯರನ್ನು ಯಾಕೆ ಸೇರಿಸಿಕೊಳ್ಳಲ್ಲ ಅವು? ಆನ್ಸರ್ನ ಹೇಗೆ ಬರಿಬೋದು ನೋಡಿ. ದ ಮ್ಯಾನ್ ವಾಸ್ ಟೋಲ್ಡ್ ದ್ಯಾಟ್ ನೋ ಮ್ಯಾನ್ ಈಸ್ ವೆಲ್ ಎಜುಕೇಟೆಡ್ ಅಬೌಟ್ ದ ಇಂಟ್ರಿಕೆಸಿ ಆಫ್ ಜಂಗಲ್ ಲಾ. ಈ ಮನುಷ್ಯ ಅಷ್ಟೊಂದು ಸುಶಿಕ್ಷಿತನಲ್ಲ, ಅಷ್ಟೊಂದು ವಿದ್ಯಾವಂತನಲ್ಲ. ಈ ಕಾಡಿನ ಕಾನೂನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಟ್ರಿಕೆಸಿ ಅಂತಿದೆ ನೋಡಿ, ತುಂಬ ಕಠಿಣವಾಗಿರ್ತಕ್ಕಂಥ, ತುಂಬ ಜಟಿಲವಾಗಿರ್ತಕ್ಕಂಥ ಈ ಕಾಡಿನ ಕಾನೂನನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮನುಷ್ಯ ಸುಶಿಕ್ಷಿತನಲ್ಲ, ಅವನಿಗೆ ಅಷ್ಟೊಂದು ಬುದ್ಧಿ ಇರಲ್ಲ. ಸೊ ಹಾಗಾಗಿ ಈ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಮನುಷ್ಯನನ್ನು ಸೇರಿಸ್ಕೊಳ್ಳೋಕೆ ಆಗಲ್ಲ ಅಂತ ಪ್ರಾಣಿಗಳು ಹೇಳ್ತವೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಅಕಾರ್ಡಿಂಗ್ ಟು ದ ಎಲಿಫೆಂಟ್ ದ ಮ್ಯಾನ್ ಹ್ಯಾಡ್ ಇನ್ವೈಟೆಡ್ ಹಿಮ್ ಇನ್ ಟು ದ ಹಟ್ ಟು ಡ್ಯಾಶ್ ಅಂತ ಇದೆ. ಆನೆ ಸಾಕ್ಷಿ ಹೇಳಬೇಕಾದ್ರೆ ಈ ಮಾತು ಹೇಳುತ್ತೆ, ನಾನಾಗಿ ಹೋಗಿ ಅವನ ಗುಡಿಸಲಿನಲ್ಲಿ ಆಕ್ರಮವಾಗಿ ಕುತ್ಕೊಂಡಿರಲಿಲ್ಲ, ಈ ಮನುಷ್ಯನೇ ತನ್ನನ್ನು ಆಹ್ವಾನ ಮಾಡಿದ್ದ, ಇನ್ವೈಟ್ ಮಾಡಿದ್ದ ಅಂತ ಹೇಳುತ್ತೆ. ಯಾಕೆ ಇನ್ವೈಟ್ ಮಾಡಿದ್ದ ಅಂತ ಹೇಳುತ್ತೆ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆನೆಯ ಪ್ರಕಾರ ಸೇವ್ ದ ಹಟ್ ಫ್ರಾಮ್ ದ ಹರಿಕೇನ್. ಏನು ಬಿರುಗಾಳಿ ಬೀಸ್ತಾ ಇತ್ತು, ಆ ಬಿರುಗಾಳಿ ಗುಡಿಸಲೊಳಗೆ ಸೇರಿಕೊಂಡು ಕಿತ್ಕೊಂಡು ಹಾರಿ ಹೋಗಿಬಿಡ್ತಾ ಇತ್ತು, ಅದನ್ನು ರಕ್ಷಣೆ ಮಾಡೋದಕ್ಕೆ ಈ ಮನುಷ್ಯನೇ ತನ್ನನ್ನು ಇನ್ವೈಟ್ ಮಾಡಿದ್ದ ಅಂತ ಆನೆ ಹೇಳುತ್ತೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಇನ್ ಹೂಸ್ ಫೇವರ್ ವಾಸ್ ದ ಜಜ್ಮೆಂಟ್ ಗಿವನ್. ಈ ಕಮಿಷನ್ ಆಫ್ ಎನ್ಕ್ವೈರಿ ತನ್ನ ತೀರ್ಮಾನವನ್ನು ತಿಳಿಸುತ್ತಲ್ಲ, ಯಾರ ಪರವಾಗಿ ನ್ಯಾಯ ತೀರ್ಪನ್ನು ನೀಡುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಕ್ವಶನ್ ಇದು. ಆನ್ಸರ್ ಏನು ನೋಡಿ. ದ ಜಜ್ಮೆಂಟ್ ವಾಸ್ ಗಿವನ್ ಇನ್ ಫೇವರ್ ಆಫ್ ದ ಎಲಿಫೆಂಟ್. ಆನೆ ಪರವಾಗಿಯೇ ಅವರು ನ್ಯಾಯ ತೀರ್ಪನ್ನು ಕೊಡ್ತಾರೆ. ಇಷ್ಟೊಂದೆಲ್ಲ ಬರೆಯೋಕ್ಕಾಗಲ್ಲ, ಅಂದರೆ ದ ಎಲಿಫೆಂಟ್ ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವೈ ಡಿಡ್ ದ ಮ್ಯಾನ್ ಎಕ್ಸೆಪ್ಟ್ ದ ಸಜೆಷನ್ ಆಫ್ ಬಿಲ್ಡಿಂಗ್ ಎ ನ್ಯೂ ಹಟ್. ಅಲ್ವಾ, ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಸೇರಿ ಆ ಆನೆ ಪರವಾಗಿನೇ ತೀರ್ಪು ಕೊಟ್ಬಿಡ್ತವೆ. ಆ ಗುಡಿಸಲು ಆನೆಗೇನೆ ಇದ್ದು ಬಿಡಲಿ, ನೀನು ಬೇರೆ ಗುಡಿಸಲನ್ನು ಕಟ್ಕೋ ಅಂತ ಹೇಳಿದಾಗ ಮನುಷ್ಯ ಸುಮ್ಮನೆ ಆ ಮಾತನ್ನು ಒಪ್ಕೋಬೇಕಾಯ್ತು. ಆ ಗುಡಿಸಲನ್ನು ಆನೆಗೆ ಬಿಟ್ಟು ಕೊಟ್ಬಿಟ್ಟು ತಾನು ಬೇರೆ ಗುಡಿಸಲನ್ನು ಕಟ್ಕೊಳ್ಳೋದಕ್ಕೆ ಒಪ್ಕೊಳ್ತಾನಲ್ಲ, ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ನ ಹೇಗೆ ಬರಿಬೋದು ನೋಡಿ. ದ ಮ್ಯಾನ್ ಎಕ್ಸೆಪ್ಟೆಡ್ ದ ಸಜೆಷನ್ ಆಫ್ ಬಿಲ್ಡಿಂಗ್ ಎ ನ್ಯೂ ಹಟ್ ಬಿಕಾಸ್. ಆ ಪ್ರಾಣಿಗಳು ಹೇಳ್ದಂಗೆ ಆ ಗುಡಿಸಲ ಬಿಟ್ಟು ಬೇರೆ ಗುಡಿಸಲನ್ನು ಕಟ್ಕೊಳ್ಳೋದಕ್ಕೆ ರೆಡಿ ಆಗ್ತಾನೆ. ಯಾಕೆ ಅಂದರೆ ಹಿ ಹ್ಯಾಡ್ ನೋ ಆಲ್ಟರ್ನೇಟಿವ್. ಅವನಿಗೆ ಪರ್ಯಾಯ ಇರಲೇ ಇಲ್ಲ, ಬೇರೆ ದಾರಿ ಇರಲೇ ಇಲ್ಲ. ಎಲ್ಲ ಕಾಡು ಪ್ರಾಣಿಗಳಿದ್ದಾವೆ, ಅವೆಲ್ಲ ಒಂದಾಗಿ ನಿಂತ್ಕೊಂಡಿದ್ದಾವೆ, ಅವರ ವಿರುದ್ಧ ಈ ಮನುಷ್ಯ ಒಬ್ಬನೇ ಇದ್ದಾನೆ. ಸೊ ಏನು ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಆ್ಯಂಡ್ ಫಿಯರ್ಡ್ ದ್ಯಾಟ್ ಹಿಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಹಿಮ್ ಟು ಡೇಂಜರ್. ಇವನೇನಾದರೂ ಆ ಗುಡಿಸಲು ನಾನೇ ಕಟ್ಟಿದ್ದು, ನನಗೇ ಬೇಕು, ಇದು ಅನ್ಯಾಯ ಅಂತ ಹೋರಾಟ ಮಾಡೋಕ್ಕೆ ನಿಂತ್ಕೊಂಡ್ರೆ ಆ ಎಲ್ಲ ಕಾಡು ಪ್ರಾಣಿಗಳು ಸೇರಿಕೊಂಡು ಇವನು ನ್ಯಾಯಾಂಗ ವ್ಯವಸ್ಥೆನ ನಿಂದನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವನ್ನೇ ಬೇಟೆಯಾಡಿ ತಿಂದ್ಬಿಡ್ತಾ ಇದ್ವು. ಸೊ ಈ ಭಯದಿಂದ ಮನುಷ್ಯ ಏನು ಮಾಡ್ತಾನೆ, ಬೇರೆ ದಾರಿ ಇಲ್ದೇ ಆ ಗುಡಿಸಲನ್ನ ಆನೆಗೆ ಬಿಟ್ಟು ಕೊಟ್ಬಿಟ್ಟು ಬೇರೆ ಗುಡಿಸಲನ್ನ ಕಟ್ಕೊಳ್ಳೋದಕ್ಕೆ ರೆಡಿ ಆಗ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಹೌ ಡಿಡ್ ದ ಮ್ಯಾನ್ ಬೈ ಪೀಸ್ ಫೈನಲಿ. ಎನ್ಕ್ವೈರಿ ಕಮಿಷನಿಂದ ಈ ಮನುಷ್ಯನಿಗೆ ನ್ಯಾಯ ಸಿಗಲೇ ಇಲ್ಲ, ಸಮಾಧಾನ ಸಿಗಲೇ ಇಲ್ಲ. ಎಲ್ಲ ಕಾಡು ಪ್ರಾಣಿಗಳು ಇವನು ಕಟ್ಟಿರ್ತಕ್ಕಂಥ ಗುಡಿಸಲುಗಳನ್ನು ಆಕ್ರಮಣ ಮಾಡ್ಕೊಳ್ತಾನೆ ಇದ್ವು. ಹಾಗಾದರೆ ಕೊನೆಗೆ ಹೇಗೆ ಶಾಂತಿಯನ್ನು ಪಡ್ಕೊಂಡ, ಅದರಿಂದ ಮುಕ್ತಿ ಪಡ್ಕೊಂಡ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ.
ಆನ್ಸರ್ನ ಹೇಗೆ ಬರಿಬೋದು ನೋಡಿ. ದ ಮ್ಯಾನ್ ಫೈನಲಿ ಬ್ರಾಟ್ ಪೀಸ್ ಬೈ ಸೆಟ್ಟಿಂಗ್ ಹಿಸ್ ಬಿಗ್ ಹಟ್ ಅಕಾಮಡೇಟೆಡ್ ಬೈ ಆಲ್ ಎನಿಮಲ್ ಆನ್ ಫೈರ್. ತುಂಬ ದೊಡ್ಡದಾಗಿರ್ತಕ್ಕಂಥ ಗುಡಿಸಲ ಕಟ್ತಾನೆ. ಎಲ್ಲ ಕಾಡು ಪ್ರಾಣಿಗಳು ಬಂದು ನನಗೆ ಬೇಕು ಅಂತ ಗುಡಿಸಲಿನೊಳಗೆ ಸೇರಿಕೊಂಡಿದ್ದಾಗ ಆ ಗುಡಿಸಲಿಗೆ ಬೆಂಕಿ ಇಟ್ಬಿಟ್ಟು ಆ ಗುಡಿಸಲಿನ ಜೊತೆಗೆ ಆ ಎಲ್ಲ ಪ್ರಾಣಿಗಳನ್ನು ಕೂಡ ಸುಟ್ಟು ಹಾಕಿಬಿಡ್ತಾನೆ. ಹೀಗೆ ತನಗೆ ನ್ಯಾಯವನ್ನು ತನಗೆ ತಾನೇ ಪಡೆದುಕೊಳ್ತಾನೆ ಅಂತ ತಾವು ಆನ್ಸರ್ನ ಬರಿಬೇಕು. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಡಿಡ್ ಮ್ಯಾನ್ ಅಲ್ಟಿಮೇಟ್ಲಿ ಸೇ? ಆ ಎಲ್ಲ ಪ್ರಾಣಿಗಳನ್ನ ಸುಟ್ಟು ಆದಮೇಲೆ ಹೋಗುವಾಗ ಏನೋ ಒಂದು ಮಾತನ್ನು ಹೇಳ್ತಾನೆ. ಅದು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆನ್ಸರ್. ಪೀಸ್ ಈಸ್ ಕಾಸ್ಟ್ಲಿ. ಈ ಶಾಂತಿ ಇರತಕ್ಕಂಥದ್ದು ಸ್ವಲ್ಪ ಕಾಸ್ಟ್ಲಿನೇ, ಸ್ವಲ್ಪ ದುಬಾರಿನೇ. ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ಅದಕ್ಕಾಗಿ ನಾವು ಖರ್ಚು ಮಾಡಿದ್ದು ಕೂಡ ವೇಸ್ಟ್ ಅಲ್ಲ ಅಂತ ಮಾತನ್ನು ಹೇಳ್ಕೊಂಡು ಅವನು ಹೋಗ್ತಾನೆ. ಎಲ್ಲ ಕಾಡು ಪ್ರಾಣಿಗಳು ಸತ್ತೋಗಿರ್ತವೆ. ಆಮೇಲೆ ನೆಮ್ಮದಿಯಾಗಿ ಒಂದು ಗುಡಿಸಲ ಕಟ್ಟಿಕೊಂಡು ಅವನ ಜೀವನನ ನಡೆಸ್ತಾನೆ ಅನ್ನೋದನ್ನು ನಾವು ಪಾಠದಲ್ಲಿ ನೋಡಿದ್ದೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನೋದನ್ನು ನೋಡ್ಕೊಂಬಂದ್ವಿ. ಇನ್ನು ಈ ಪಾಠದಿಂದ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗೋಣ. ಅಲ್ಲಿ ಪ್ರಶ್ನೆ ಕೇಳಿರ್ತಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 ವರ್ಡ್ಸ್. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಾವು ಒಂದು ಪ್ಯಾರಾಗ್ರಾಫಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. 80 ರಿಂದ 100 ಪದಗಳಲ್ಲಿ ತಾವು ಆನ್ಸರ್ನ ಮಾಡಬೇಕಾಗತ್ತೆ. 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ತಾವು ಜಾಸ್ತಿ ಬರೀಬೇಕು. ಅಂದರೆ ಅಟ್ಲೀಸ್ಟ್ ಅರ್ಧ ಪೇಜ್ ಆದರೂ ಕೂಡ ಆನ್ಸರ್ ಬರೋದಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಮಕ್ಕಳು ತುಂಬ ಶಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು 2-3 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿಬಿಟ್ರೆ 4 ಅಂಕಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೆಲವೊಂದು ಮಕ್ಕಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಗಟ್ಟಲೆ ಆನ್ಸರ್ನ ಬರೆದು ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಟೈಮ್ ಶಾರ್ಟೇಜ್ ಕೂಡ ಆಗ್ತಾ ಇರ್ತದೆ. ಸ್ವಲ್ಪ ತಾವು ಟೈಮನ್ನು ಗಮನದಲ್ಲಿಟ್ಕೊಂಡು ಯಾವ ಪ್ರಶ್ನೆಗೆ ಎಷ್ಟು ಟೈಮನ್ನು ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ಆನ್ಸರ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಈ ಪಾಠದಿಂದ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವುದನ್ನು ಕೇಳ್ಬೋದು ಅಂತ ಇಲ್ಲಿ ಲಿಸ್ಟನ್ನು ಕೊಡ್ತಾ ಹೋಗ್ತೀನಿ. ಆದರೆ ಅವುಗಳಿಗೆ ಆನ್ಸರನ್ನು ಇಲ್ಲಿ ಸ್ಕ್ರೀನ್ ಮೇಲೆ ತೋರ್ಸೋಕೆ ಹೋಗಲ್ಲ. ಯಾಕೆ ಅಂದರೆ ಇಲ್ಲಿ ಆ ಲಾಂಗ್ ಆನ್ಸರ್ನ ಕಂಪ್ಲೀಟಾಗಿ ತೋರಿಸೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನ PDF ಫಾರ್ಮ್ಯಾಟಲ್ಲಿ ತಮಗೆ ಒದಗಿಸ್ತೀನಿ. ಆದರೆ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಅಂಥ ಪ್ರಶ್ನೆಗಳಿಗೆ ಏನು ಉತ್ತರವನ್ನು ನಿರೀಕ್ಷೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ಇಲ್ಲಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಪ್ರಶ್ನೆ ಇದೆ ನೋಡಿ. ವೈ ವಾಸ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದ ಕಿಂಗ್ ಆಫ್ ಜಂಗಲ್? ಈ ಪ್ರಶ್ನೆಗೆ 1-2 ಸೆಂಟೆನ್ಸಲ್ಲಿ ಕೂಡ ಆನ್ಸರ್ ಬರೆದು ಬಿಡ್ಬೋದು. ಬಟ್ ಇದು 4 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಸ್ವಲ್ಪ ಹಿನ್ನೆಲೆ ಎಲ್ಲ ಸೇರಿಸಿಬಿಟ್ಟು ಬರಿಬೇಕು. ಆನೆ ಮತ್ತು ಮನುಷ್ಯನ ಮಧ್ಯಕ್ಕೆ ಏನು ಸಮಸ್ಯೆ ಉಂಟಾಗಿತ್ತು, ಆಮೇಲೆ ಎನ್ಕ್ವೈರಿ ಕಮಿಷನ್ನ ರಚನೆ ಮಾಡುತ್ತೆ, ಯಾಕೆ ರಚನೆ ಮಾಡುತ್ತೆ, ಅದರಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಸೇರಿಸಿ ಬರೆದ್ಬಿಟ್ರೆ ತಮಗೆ ಈಸಿಯಾಗಿ ಅರ್ಧ ಪೇಜ್ ಆನ್ಸರ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ವೈ ಡು ಯು ಥಿಂಕ್ ಎನಿಮಲ್ಸ್ ಡಿಸೈಡ್ ನಾಟ್ ಟು ಹ್ಯಾವ್ ಎನಿ ಒನ್ ಫ್ರಮ್ ದ ಮ್ಯಾನ್ ಸೈಡ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ? ಎಲ್ಲ ಪ್ರಾಣಿಗಳು ಸೇರಿಕೊಂಡು ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡ್ತವೆ. ಅದರಲ್ಲಿ ಕಾಡು ಪ್ರಾಣಿಗಳು ಮಾತ್ರ ಇರ್ತವೆ. ಆದರೆ ಮನುಷ್ಯನ ಕಡೆಯಿಂದ ಒಬ್ಬನನ್ನು ಕೂಡ ಅದರೊಳಗೆ ಸೇರಿಸ್ಕೊಳ್ಳೋಕ್ಕೆ ಅವು ಇಷ್ಟಪಡಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ಇದೇ ಪ್ರಶ್ನೆ ನಾವು ಹಿಂದ್ಗಡೆ 1 ಅಂಕದ ಪ್ರಶ್ನೆಯಾಗಿ ಕೂಡ ನೋಡಿದ್ವಿ. ಅಲ್ಲಿ 1 ಮಾರ್ಕ್ಸ್ ಇರೋದ್ರಿಂದ 1 or 2 ಸೆಂಟೆನ್ಸಲ್ಲಿ ಬರೆದು ಬಿಡ್ತೀವಿ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ತಾವು ಕಂಪ್ಲೀಟಾಗಿ ಬರಿಬೇಕು. ಆ ಮನುಷ್ಯ ಮತ್ತು ಆನೆ ಮಧ್ಯಕ್ಕಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸೋದಕ್ಕೆ ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡ್ತಾರೆ. ಆ ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಯಾರ್ಯಾರು ಇರ್ತಾರೆ, ಅದರ ಚೇರ್ಮನ್ ಯಾರಾಗ್ತಾರೆ, ಸೆಕ್ರೆಟರಿ ಯಾರಾಗ್ತಾರೆ. ಆವಾಗ ಆ ಮನುಷ್ಯ ಪ್ರತಿಭಟನೆ ಮಾಡಿದಾಗ ಆ ಮನುಷ್ಯನ ಕಡೆಯಿಂದ ಯಾರನ್ನು ಕೂಡ ಸೇರಿಸ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತವೆ. ಅದಕ್ಕೆ ಕಾರಣ ಕೂಡ ಎಲ್ಲ ಕೊಡ್ತವೆ. ಅದನ್ನೆಲ್ಲ ಸೇರಿಸಿ ಬರೆದ್ರೆ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಆಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಹೌ ಡಿಡ್ ದ ಎಲಿಫೆಂಟ್ ಜಸ್ಟಿಫೈ ಇಟ್ಸ್ ಆ್ಯಕ್ಟ್ ಆಫ್ ಅಕ್ಯುಪೈಯಿಂಗ್ ದ ಹಟ್? ಈ ಕಮಿಷನ್ ಆಫ್ ಎನ್ಕ್ವೈರಿ ಮುಂದೆ ನಿಂತ್ಕೊಂಡು ಆನೆ ತನ್ನ ವಾದ ಮಂಡನೆ ಮಾಡ್ತಾ ಇತ್ತಲ್ಲ, ಆವಾಗ ಈ ಮನುಷ್ಯನ ಗುಡಿಸಲನ್ನ ಆಕ್ರಮಣ ಮಾಡ್ಕೊಂಡಿತ್ತಲ್ಲ, ಅದರೊಳಗೆ ಹೋಗಿ ಸೇರ್ಕೊಂಡಿತ್ತಲ್ಲ, ತಾನು ಮಾಡಿದ್ದು ಸರಿ ಅಂತ ಅದು ಹೇಗೆ ವಾದ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಟ್ಸಲ್ಲಿ ಕೊಡ್ತೀನಿ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಆನ್ ವಾಟ್ ಗ್ರೌಂಡ್ಸ್ ಡಿಡ್ ದ ಕಮಿಷನ್ ಆಫ್ ಎನ್ಕ್ವೈರಿ ಗಿವ್ ಇಟ್ಸ್ ವೆರಿಡಿಕ್ಟ್? ಅಲ್ವಾ, ಈ ಎಲ್ಲ ವಾದ ವಿವಾದಗಳನ್ನ ಕೇಳಿ ಆದಮೇಲೆ ಆ ಕಮಿಷನ್ ಆಫ್ ಎನ್ಕ್ವೈರಿ ಆನೆ ಪರವಾಗಿ ತೀರ್ಪನ್ನು ಕೊಡ್ತವೆ. ಯಾವ ಒಂದು ಆಧಾರದ ಮೇಲೆ ಈ ತೀರ್ಪನ್ನು ಕೊಡ್ತವೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಕೂಡ 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ತಮಗೆ ನೋಟ್ಸಲ್ಲಿ ಸಿಗುತ್ತೆ. ಸ್ವಲ್ಪ ತಾವು ಅದನ್ನು ಓದ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಫೇಟ್ ಅವೈಟೆಡ್ ದ ಮ್ಯಾನ್ ಈಚ್ ಟೈಮ್ ಹಿ ಬಿಲ್ಟ್ ಎ ನ್ಯೂ ಹಟ್?
ಪ್ರತಿ ಸಾರಿ ಈ ಮನುಷ್ಯ ಹೊಸ ಗುಡಿಸಲ ಕಟ್ಟಿದಾಗ ಏನಾಗ್ತಾ ಇತ್ತು ಅಲ್ವಾ? ಫಸ್ಟ್ ಒಂದು ಗುಡಿಸಲ ಕಟ್ಕೊಂಡಿದ್ದ, ಆನೆ ಬಂದು ಸೇರಿಕೊಂತು. ಆಮೇಲೆ ಈ ನ್ಯಾಯಾಂಗ ವ್ಯವಸ್ಥೆಯಿಂದ, ಕಮಿಷನ್ ಆಫ್ ಎನ್ಕ್ವೈರಿಯಿಂದ ಅವನಿಗೆ ನ್ಯಾಯ ಸಿಗಲ್ಲ. ಮತ್ತೊಂದು ಗುಡಿಸಲ ಕಟ್ಕೊಳ್ತಾನೆ, ಅವಾಗ ರೀನೋಸಾರಸ್ ಬಂದು ಸೇರಿಕೊಳ್ಳುತ್ತೆ. ಹೀಗೆ ಅವನು ಪ್ರತಿ ಸಾರಿ ಗುಡಿಸಲು ಕಟ್ಕೊಂಡಾಗ ಒಂದಿಲ್ಲೊಂದು ಕಾಡು ಪ್ರಾಣಿಗಳು ಬಂದು ಸೇರಿಕೊಂಡು ಅವನ್ನೇ ಹೊರಗೆ ಹಾಕ್ತಾ ಇದ್ವು. ಇದನ್ನೆಲ್ಲ ತಾವು ಇದಕ್ಕೆ ಆನ್ಸರ್ ಆಗಿ ಬರಿಬೇಕು. ಇವಾಗ ಈ ಪಾಠದಿಂದ ಇನ್ನು ನೆಕ್ಸ್ಟ್ ಕ್ವಶನ್ ಅಂದರೆ 6 ಮಾರ್ಕ್ಸ್ ಕ್ವಶನನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಅಲ್ಲಿ ಕ್ವಶನ್ ಕೇಳಿರ್ತಾರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಅಬೌಟ್ 200 ವರ್ಡ್ಸ್, 180 to 200 ವರ್ಡ್ಸ್ ಅಂತೆಲ್ಲ ಕೇಳಿರ್ತಾರೆ. ಅಂದರೆ ಎಸ್ಸೆ ಟೈಪ್ ಕ್ವಶನ್ ಇದು. ಅಟ್ಲೀಸ್ಟ್ ಒಂದು ಪೇಜ್ ಆದರೂ ಕೂಡ ತಾವು ಇದಕ್ಕೆ ಆನ್ಸರ್ನ ಬರಿಬೇಕಾಗತ್ತೆ. 6 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಸ್ವಲ್ಪ ಕಂಪ್ಲೀಟ್ ಪೇಜನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಈಗ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ, ಈ ಹೆಚ್ಚಿನ ಪಕ್ಷದಲ್ಲಿ ಈ 6 ಮಾರ್ಕ್ಸ್ ಕ್ವಶನ್ಸ್ಗಳು ಈ ಪಾಠ ಅಥವಾ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮರಿಯನ್ನ ಕೇಳ್ತಾ ಇರ್ತಾರೆ. ಆ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಅಲ್ಲಿ ತಮಗೆ 3 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಯಾವುದಾದ್ರು ಒಂದು ಪ್ರಶ್ನೆಗೆ ಮಾತ್ರ ತಾವು ಆನ್ಸರ್ ಮಾಡಬೇಕಾಗಿರ್ತದೆ. ಹೆಚ್ಚಿನ ಪಕ್ಷದಲ್ಲಿ 2 ಪ್ರಶ್ನೆಗಳು ಪಾಠದಿಂದ ಬಂದಿರ್ತವೆ, ಒಂದು ಪ್ರಶ್ನೆ ಈ ಪೋಯಮ್ಗಳಿಂದ ಕೇಳಿರ್ತಾರೆ. ತಮಗೆ ಯಾವ್ದು ಈಸಿ ಆಗುತ್ತೋ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವಾಗ ಈ ಪಾಠ ದ ಜೆಂಟಲ್ಮೆನ್ ಆಫ್ ದ ಜಂಗಲ್, ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿರ್ತಕ್ಕಂಥ 6 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ ನೋಡಿ. ಇಲ್ಲಿ ಕ್ವಶನ್ ಇದೆ, an act of kindness is misunderstood as weakness. Discuss this with reference to the story. ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಆ್ಯನ್ ಆ್ಯಕ್ಟ್ ಆಫ್ ಕೈಂಡ್ನೆಸ್, ನಮ್ಮ ಒಳ್ಳೆಯತನ ನಮ್ಮ ವೀಕ್ನೆಸ್ ಅಂತ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತೀವಲ್ಲ, ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಪಾಠದಲ್ಲಿ ನಾವು ನೋಡ್ತೀವಿ, ಈ ಆನೆ ಮತ್ತು ಮನುಷ್ಯ ಫ್ರೆಂಡ್ಸ್ ಆಗಿರ್ತಾರೆ. ಆನೆ ಬಂದುಬಿಟ್ಟು ಹೆಲ್ಪ್ ಕೇಳುತ್ತೆ, ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೆ, ಮಳೆಯಲ್ಲಿ ತನ್ನ ಸೊಂಡ್ಲನ ಇಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಮನುಷ್ಯ ತುಂಬ ಒಳ್ಳೆಯ ಮನುಷ್ಯ ಇದ್ದ, ಮಾನವೀಯ ದೃಷ್ಟಿಯಿಂದ ಒಬ್ಬ ಸ್ನೇಹಿತನಿಗೆ ಹೆಲ್ಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆದರೆ ಆನೆ ಆ ಗುಡಿಸಲನ್ನು ಆಕ್ರಮಿಸ್ಕೊಳ್ಳುತ್ತೆ. ಹೀಗೆ ಎಲ್ಲ ಪ್ರಾಣಿಗಳು ಕೂಡ ಆಕ್ರಮಿಸ್ಕೊಳ್ತವೆ. ಈ ಮನುಷ್ಯನ ಒಳ್ಳೆಯತನನೇ ಅವನ ವೀಕ್ನೆಸ್ ಅಂತ ತಿಳ್ಕೊಂಡಿರ್ತವೆ. ಈ ಸ್ಟೋರಿನ ತಾವು ಈ ಪ್ರಶ್ನೆಗೆ ಆನ್ಸರ್ ಆಗಿ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ವಾಟ್ ಈಸ್ ದ ಐರಾನಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸ್ಟೇಟ್ಮೆಂಟ್? ಈ ಪಾಠದಲ್ಲಿ ಲಾಸ್ಟ್ ಸೆಂಟೆನ್ಸ್ ಬರುತ್ತೆ ಇದು, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂತ ಮನುಷ್ಯ ಹೇಳ್ಕೊಂಡು ಹೋಗ್ತಾನೆ. ಈ ಪಾಠದಲ್ಲಿ ಇದನ್ನು ವ್ಯಂಗ್ಯವಾಗಿ ಹೇಳಲಾಗಿದೆ. ಐರಾನಿಕಲ್ ಸಿಗ್ನಿಫಿಕೆನ್ಸ್ ಇದೆ ನೋಡಿ, ಇದು ಕೂಡ ಫಿಗರ್ಸ್ ಆಫ್ ಸ್ಪೀಚ್. ಹೀಗೆ ವ್ಯಂಗ್ಯವಾಗಿ ಅಲ್ವಾ, ಮನುಷ್ಯ ತಾನೇ ಗುಡಿಸಲು ಕಟ್ಕೋತಾನೆ, ತುಂಬ ದೊಡ್ಡದು ಕಟ್ತಾನೆ, ತುಂಬ ಸುಂದರವಾಗಿ ಕಟ್ತಾನೆ. ಎಲ್ಲ ಪ್ರಾಣಿಗಳು ಬಂದು ಸೇರಿಕೊಂಡಾಗ ತಾನು ಕಟ್ಟಿದ ಗುಡಿಸಲಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಯಾಕೆ ಅಂದರೆ ಶಾಂತಿ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ತ್ಯಾಗ ಕೂಡ ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗತ್ತೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ತಾವು ಇದಕ್ಕೆ ಆನ್ಸರ್ನ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಹೀಗೆ ಕೇಳ್ಬೋದು, ಡೂ ಯು ಅಗ್ರಿ ವಿತ್ ದ ಆ್ಯಕ್ಷನ್ ಆಫ್ ದ ಮ್ಯಾನ್ ಎಟ್ ದ ಎಂಡ್? ವೈ? ಮನುಷ್ಯ ಕೊನೆಯದಾಗಿ ಏನು ಮಾಡ್ತಾನೆ, ತನ್ನ ಗುಡಿಸಲು ಕಟ್ಟಿ ಪ್ರಾಣಿಗಳನ್ನೆಲ್ಲ ಸುಟ್ಟು ಬಿಡ್ತಾನಲ್ಲ, ಅದು ತಮಗೆ ಇಷ್ಟ ಆಗುತ್ತಾ, ಒಪ್ಕೊಳ್ತೀರಾ ಅಂತಂದರೆ ಯಾಕೆ ಅಂತ ಆನ್ಸರ್ನ ಮಾಡಬೇಕಾಗತ್ತೆ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು, ಎವ್ರಿ ಫೇಬಲ್ ಎಂಡ್ಸ್ ವಿತ್ ಎ ಮಾರಲ್. ಪ್ರತಿಯೊಂದು ಕಥೆಗೂ ಕೂಡ ಒಂದು ನೈತಿಕ ಸಂದೇಶ ಇರ್ತದೆ, ಮಾರಲ್ ಮೆಸೇಜ್ ಅನ್ನೋದಿರ್ತದೆ. ವಾಟ್ ಮಾರಲ್ ಡು ಯು ಫೈಂಡ್ ಇನ್ ದಿಸ್ ಸ್ಟೋರಿ? ಈ ಪಾಠದಿಂದ ತಮಗೆ ಏನು ಮಾರಲ್ ಮೆಸೇಜ್ ಸಿಗುತ್ತೆ, ನೈತಿಕ ಸಂದೇಶ ಸಿಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳ್ಬೋದು, ಡು ಯು ಥಿಂಕ್ ದ ಸ್ಟೋರಿ ಕ್ಯಾನ್ ಬಿ ರೆಡ್ ಆಸ್ ದ ಪೊಲಿಟಿಕಲ್ ಸಟೈರ್? ಈ ಪಾಠ ಮಾಡಬೇಕಾದ್ರೂ ಕೂಡ ನಾನು ಹೇಳಿದ್ದೆ, ಇದು ಒಂದು ರಾಜಕೀಯ ವಿಡಂಬನೆ ಅಲ್ವಾ. ಈ ಲೇಖಕರು ಈ ಯುರೋಪಿಯನ್ರು ಬಂದು ಆಫ್ರಿಕಾವನ್ನು ಆಕ್ರಮಣ ಮಾಡ್ಕೋತಾರೆ, ತಮ್ಮೊಳಗೆ ಹಂಚ್ಕೊಂಡು ಬಿಡ್ತಾರೆ. ಇದರಿಂದ ಆಫ್ರಿಕಾದ ಜನ ತಮ್ಮ ಜಮೀನನ್ನು ಕಳ್ಕೋಬೇಕಾಗತ್ತೆ, ತುಂಬ ಕಷ್ಟಕ್ಕೆ ಸಿಲುಕಾಕೊಳ್ತಾರೆ. ಅದನ್ನು ವಿಡಂಬನೆ ಮಾಡೋದಕ್ಕೆ ಲೇಖಕರು ಈ ಪಾಠದಲ್ಲಿ ಈ ಕಥೆಯ ಮೂಲಕ ಆ ಯುರೋಪಿಯನ್ನರ ಒಂದು ನಡೆಯನ್ನು, ಅವರ ಕಾನೂನನ್ನು ವಿಡಂಬನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಪಾಠದಲ್ಲಿ ನಾವು ನೋಡ್ತೀವಿ. ಅದನ್ನೆಲ್ಲ ತಾವಿಲ್ಲಿ ಬರಿಬೇಕಾಗತ್ತೆ. ಇಲ್ಲಿವರೆಗೆ ನಾನು 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು, 6 ಮಾರ್ಕ್ಸ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ಅಂತ ಪ್ರಶ್ನೆಗಳನ್ನ ಮಾತ್ರ ತೋರಿಸ್ತಾ ಹೋದೆ. ಆದರೆ ಇವುಗಳಿಗೆ ಆನ್ಸರನ್ನು ಇಲ್ಲಿ ಕೊಡ್ತಾ ಇಲ್ಲ. ಇವಾಗ ಈ ವಿಡಿಯೋನ ನೋಡಿ ಆದಮೇಲೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಲಿಂಕನ್ನು ಕೊಡ್ತೀನಿ. ಈ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಇಲ್ಲೇ ಡಿಸ್ಕಷನ್ ಮಾಡಿದ್ದೀವಿ. ಅದನ್ನು ಬಿಟ್ಟು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಅಲ್ಲಿ PDF ಫಾರ್ಮ್ಯಾಟಲ್ಲಿ ನೋಟ್ಸನ್ನು ಮಾಡಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ತಾವು ಓದ್ಕೊಳ್ಳೋದಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.